ನಾನು 70 ದಿವಸ ಬಿಟ್ಟರೆ ಹೆಚ್ಚು ಕಾಲ್ ಶೀಟ್ ಕೊಡಲ್ಲ, ಅಂದರೆ ಪಿಕ್ಚರ್ ಕೊಡಲ್ಲ. ಪ್ರೇಮ್ ಹೇಳ್ಕೊಂಡು ತಿರುಗಿದ್ದಾರೆ ಅಂತ 100 ಡೇಸ್ ಕೊಟ್ಟಿದ್ದಾರೆ. ಏನು ಪ್ರೇಮ್ ಏನು ಕೊಡಂಗ, ಪ್ರೇಮಿಗೇನು 2 ಕೊಂಬಾಯ್ತಾ ನಾನು 100 ದಿವಸ ಕೊಡೋದಕ್ಕೆ ಅಂತ ಹೇಳಿದಂಥ ಮಾತನ್ನು ಇವತ್ತು ಅದೇ ಪ್ರೇಮ್ ಬಂದಿದ್ದಾರೆ ದರ್ಶನ್ ಅವರನ್ನು ನೋಡೋದಕ್ಕೆ. ಈಗ ಜೈಲು ಒಳಗಡೆ ಯಾವ ರೀತಿ ತಲೆನೋವಾಗ್ತಾ ಇದ್ದಾರೆ ದರ್ಶನ್, ಯಾರಿಗೆ ನೋಡಿ. ಜೈಲಿನ ಮೆನು ಇರುತ್ತೆ. ಜೈಲಲ್ಲಿ ನೀವು ಬೇಕಾದಂಗೆ ಒಂದು ಮಸಾಲೆ ಅಂತ ಹೇಳಕ್ಕೆ ಬರಲ್ಲ, ಒಂದು ಬಿರಿಯಾನಿ ಒಂದು ಮಸಾಲೆ ಅಂತ ಹೇಳಕ್ಕೆ ಬರಲ್ಲ. ಅವರೊಂದು ಮೆನು ಇಟ್ಟಿರ್ತಾರೆ ಜೈಲಲ್ಲಿ ಕೂಡ. ಜೈಲಿನ ಮೆನು ಪ್ರಕಾರವೇ ನಟ ದರ್ಶನ್ಗೆ ಊಟ, ಪ್ರತಿಯೊಬ್ಬ ಖೈದಿಗೂ ಊಟ. ನಿನ್ನೆ ರಾತ್ರಿ ಚಿಕನ್ ಸಾಂಬಾರು ಇತ್ತಂತೆ, ಮುದ್ದೆ ಇತ್ತಂತೆ, ಅನ್ನದ ಊಟ ಇತ್ತಂತೆ. ವಾರಕ್ಕೊಮ್ಮೆ 2 ಸಲ ಏನೋ ಕೊಡ್ತಾರೆ, ಕೆಲವು ದಿನಗಳಿರುತ್ತೆ. ಆದರೆ ತಡರಾತ್ರಿ ಆದರೂ ಕೂಡ ನಿದ್ದೆ ಮಾಡಲೇ ಇಲ್ವಂತೆ ದರ್ಶನ್ ಅವರು. ಎದ್ದೇ ಇದ್ರಂತೆ. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾರೆ, ವಾಕಿಂಗ್ ಮಾಡ್ತಾರೆ ನಟ. ಆ ನಂತರ ದರ್ಶನ್ ಊಟ ನಿದ್ದೆ ಬಗ್ಗೆ ಪೊಲೀಸರಿಗೆ ಚಿಂತೆ ಇಲ್ಲ. ಇದ್ಯಾವುದಾದ್ರ ಬಗ್ಗೆ ಚಿಂತೆ ಮಾಡೋದಲ್ಲ, ಊಟ ಕೊಟ್ಟರೆ ತಿಂತಾರೆ ಮತ್ತೊಂದು. ಆದರೆ ಪ್ರಾಬ್ಲಮ್ ಆಗ್ತಿರೋದು ಹೊರಗಡೆಯಿಂದ ಯಾರು ಬರ್ತಾ ಇದ್ದಾರೆ ಅಂತಲ್ಲ, ಅಭಿಮಾನಿಗಳು. ಜೈಲಿನ ಒಳಗಿರುವಂಥ ಅಭಿಮಾನಿ ಖೈದಿಗಳಿದ್ದಾರೆ, ಇವ್ರದ್ದು ಪ್ರಾಬ್ಲಮ್ ಆಗ್ತಾ ಇದೆ ಪೊಲೀಸರಿಗೆ. ಏನದು, ದರ್ಶನ್ ನೋಡಲು ಹಾತೊರಿತಾ ಇದ್ದಾರಂತೆ ಖೈದಿಗಳು. ದರ್ಶನ್ ಸ್ಪೆಷಲ್ ಬ್ಯಾರಾಕ್ ಆಸ್ಪತ್ರೆ ಪಕ್ಕದಲ್ಲಿದೆ. ನಾನು ಮೊನ್ನೆ ಕೂಡ ಹೇಳಿದೆ, ಆಸ್ಪತ್ರೆ ಪಕ್ಕದಲ್ಲಿದೆ, ಅಲ್ಲಿ ಸ್ವಲ್ಪ ನೀಟ್ ಇದೆ, ಎಲ್ಲವೂ ಇದೆ. ಈಗ ದರ್ಶನ್ ನೋಡಬೇಕಲ್ಲ, ಈ ಖೈದಿಗಳು ಒಂದು ಢಂಗಾಣಿ ಆಟ ಶುರು ಮಾಡಿದ್ದಾರೆ. ಹೆಂಗೆ ಅಂತಂದರೆ ಸುಮ್ಮನೆ ಸರ್ ಹೊಟ್ಟೆ ನೋವು ಸರ್, ಗ್ಯಾಸ್ಟ್ರಿಕ್ ಸರ್, ತಲೆನೋವು ಸರ್, ಶೀತ ಸರ್, ಸಿಗಡಿ ಸರ್, ನೆಗಡಿ ಸರ್, ಸಿಗಡಿ ಅಲ್ಲ ನೆಗಡಿ, ಹೊಟ್ಟೆ ನೋವು ಸರ್, ಗ್ಯಾಸ್ಟ್ರಿಕ್ ಸರ್, ನೆಗಡಿ, ಶೀತ, ಕೆಮ್ಮು, ಜ್ವರ, ಈ ಥರ ಹಿಂಗೆ ಹೇಳಿದಾಗ ಪದೇ ಆರೋಗ್ಯ ಸಮಸ್ಯೆ ನೆಪ ಹೇಳೋದು, ಆ ಮೆಡಿಕಲ್ ಆಸ್ಪತ್ರೆಗೆ ಹೋಗೋದು. ಪದೇ ಆರೋಗ್ಯದ ನೆಪ ಹೇಳೋದು, ಆ ಆಸ್ಪತ್ರೆಗೆ ಹೋಗೋದು. ಯಾಕೆ ಅಂದರೆ ಆಸ್ಪತ್ರೆ ಪಕ್ಕದಲ್ಲೇ ದರ್ಶನ್ ಅವರ ಸೆಲ್ಲಿದೆ. ಆ ಆಸ್ಪತ್ರೆಗೆ ಹೋಗಿ ಬರುವಾಗ ದರ್ಶನ್ ಕಾಣ್ತಾರಂತ ಇಣಿಕೆ ನೋಡೋದು, ಆಸ್ಪತ್ರೆಗೆ ಹೋಗೋದು ಇಣಿಕೆ ನೋಡೋದು, ಆಸ್ಪತ್ರೆಗೆ ನೋಡೋದು ಇಣಿಕೆ ನೋಡೋದು. ಇಲ್ಲಿ ಡಾಕ್ಟ್ರ್ ಏನು ಮಾಡಿದ್ದಾರೆ, ಈ ನಡುವೆ ಕೆಲವರಿಗೆ ಕಾಣಿಸಿರ್ಬೋದು ದರ್ಶನ್, ಕೆಲವ್ರಿಗಿಲ್ಲ, ಆದರೂ ಪದೇ ಹೋಗೋದು. ಈ ನಡುವೆ ಏನಾಗ್ತಾರೆ, ಈ ಖೈದಿಗಳು ಬರ್ತಾರಲ್ಲ ಆಸ್ಪತ್ರೆಗೆ, ಡಾಕ್ಟ್ರ್ ಕೇಳಿದ್ರಂತೆ, ಏನಪ್ಪ ಜ್ವರ ಇದೆಯಾ, ಏನು ಶೀತ ಕೆಮ್ಮು, ಏನೋ ಇಂಜೆಕ್ಷನ್ ಕೊಟ್ಟೆ, ಇಂಜೆಕ್ಷನ್ ಬೇಡ ಸ್ವಾಮಿ, ಮಾತ್ರ. ವೈದ್ಯರು ಇಂಜೆಕ್ಷನ್ ಕೊಡೋಕ್ಕೆ ಹೋದರೆ ಈ ಖೈದಿ ಅಭಿಮಾನಿಗಳು ಹೊಸ ನಾಟಕ, ಸರ್ ನಮಗೆ ಇಂಜೆಕ್ಷನ್ ಬೇಡ, ಮಾತ್ರ ಕೊಡಿ ಅಂತಿದ್ದಾರಂತೆ. ಆಮೇಲೆ ವೈದ್ಯರ ಬಳಿ ಬರೋ ರೋಗಿಗಳ ಬಗ್ಗೆ ಇದೇ ಅನುಮಾನ ಎಲ್ಲರೂ ಕೂಡ, ಯಾಕೆ ಇಷ್ಟು ಜನ ಜಾಸ್ತಿ ಬರ್ತಾ ಇದ್ದಾರೆ. ಹಾಗಾಗಿ ಜೈಲು ಅಧಿಕಾರಿಗಳಿಗೆ ಈ ದರ್ಶನ್ ಕಾರಣಕ್ಕಾಗಿ ದರ್ಶನ್ ಅಭಿಮಾನಿಗಳಿದ್ದಾರಲ್ಲ ಅದರ ಒಳಗಡೆ, ಅವ್ರು ದೊಡ್ಡ ತಲೆನೋವಾಗಿದ್ದಾರೆ. ಇಲ್ಲಿ ಬ್ಯಾರಕ್ಕಿದ್ರೆ ಪಕ್ಕದಲ್ಲೇ ಆಸ್ಪತ್ರೆ ಇದೆ, ಆಸ್ಪತ್ರೆಗೆ ಹೋಗೋದು ನೋಡೋದು, ಇಣಿಕೆ ನೋಡೋದು, ದರ್ಶನ್ ಇದ್ದಾರಾ ಅಂತೇಳಿ. ಓಕೆ, ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.